ಯಮರೂಪಿ ಗುಂಡಿಗೆ ಮೇಧ ಅಪಘಾತದಲ್ಲಿ ಮೃತಪಟ್ಟರು ಅನ್ನುವಂತ ವಿಚಾರ ಎರಡನೇ ದಿನದ ಪ್ರತಿಭಟನೆ ಮುಂದುವರೆದಿದೆ. ಮೇಧ ಸಾವನ್ನಪ್ಪಿದ್ದಕ್ಕೆ ನಿರ್ಲಕ್ಷ್ಯದ ಕಾರಣ ಅನ್ನೋದು. ಮೇಧ ಸಾವು ಖಂಡಿಸಿ ಎರಡನೇ ದಿನವೂ ಪ್ರತಿಭಟನೆ. ಅನಂತನಗರದಲ್ಲಿ ವಾಹನದಿಂದ ಬಿದ್ದು ಮೇಧ ಮೃತಪಟ್ಟಿದ್ರು. ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಇದು. ಗುಂಡಿ ಬಿದ್ದ ರಸ್ತೆಯಿಂದ ಅಪಘಾತವಾಗಿದೆ. ಮೇಧ ಸಾವಿಗೆ ನ್ಯಾಯ ಬೇಕು ಅಂತೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. 500ಕ್ಕೂ ಹೆಚ್ಚು ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಮರೂಪಿ ಗುಂಡಿಗೆ ಮೇಧ ಸಾವು ಪ್ರಕರಣ ಇದು. ಮೇಧ ಸಾವನ್ನ ಖಂಡಿಸಿ ಎರಡನೇ ದಿನದ ಪ್ರತಿಭಟನೆ. ಸುಮಾರು 500ಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿದ್ದಾರೆ. ಅನಂತನಗರದಲ್ಲಿ ವಾಹನದಿಂದ ಬಿದ್ದು ಮೇಧ ಮೃತಪಟ್ಟಿದ್ರು. ಯಾಕೆ ಅಪಘಾತ ಆಯಿತು ಅಂತೇಳಿ ಕೇಳಿದಾಗ ಅಲ್ಲಿ ಗುಂಡಿ ಬಿದ್ದಿತ್ತು ರಸ್ತೆ. ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋದಾಗ ಈ ದುರಂತ ಸಂಭವಿಸಿದೆ ಅನ್ನೋದು ಇವರೆಲ್ಲರ ಆರೋಪ. ಹೀಗಾಗಿ ಮೇಧ ಸಾವಿಗೆ ನ್ಯಾಯ ಬೇಕು ಅಂತೇಳಿ ಆಗ್ರಹಿಸಿ 500ಕ್ಕೂ ಹೆಚ್ಚು ಜನ ಪ್ರತಿಭಟನೆ ಮಾಡುತ್ತಿದ್ದಾರೆ. ಅಷ್ಟೇ ಕೆಲಸ ಮಾಡಕ್ಕೆ ಅನುಮತಿ ನೀಡಿದ್ದಾರೆ. ಬಂದ್ಬಿಟ್ಟು 7 ವರ್ಷದಿಂದ ನಡೀತಾ ಇರೋದು. ಈ ವರ್ಷದಲ್ಲೇನೆ ಇದು 4ನೇ ಸಲ ರೋಡ್ ರಿಪೇರಿ ಮಾಡ್ತಾ ಇರೋದು. ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ವಯಸ್ಸಾಗಿರೋರಂತೂ ಓಡಾಡಕ್ ಆಗಲ್ಲ ರೋಡಲ್ಲಿ. ಇದು ಬಂದ್ ಮಾಡ್ಕೊಡ್ತೀನಿ ಅಂತಾರೆ, ಯಾರು ಒಬ್ರು ಬರಲ್ಲ. ಅವ್ರಿಗೆ ಓಟ್ ಬೇಕು ಅಂದಾಗ ಮಾತ್ರ ಬರ್ತಾರೆ, ಬೇರೆ ಟೈಮಲ್ಲಿ ಬರೋದೇ ಇಲ್ಲ. ಇದೊಂದೇ ಏರಿಯಾ ಇಲ್ಲ ಸರ್, ಹೋಲ್ ಅನಂತ್ ನಗರಲ್ಲಿ ರೋಡೇ ಸರಿ ಇಲ್ಲ. ನಾವು ಬೇರೆ ಏನು ಕೇಳ್ತಾ ಇಲ್ಲ. ಬೇಸಿಕ್ ನೀಡ್ಸ್, ಒಂದು ಟ್ರಾಫಿಕ್ ಸಿಗ್ನಲ್, ಒಬ್ರು ಪೊಲೀಸ್ ಅವರು, ರೋಡ್ ಪ್ರಾಪರ್ ಆಗಿದ್ರೆ ಅಷ್ಟೇ ಸಾಕು ಸರ್. ಬೇರೆ ಏನು ನಾವು ಕೇಳ್ತಾ ಇಲ್ಲ. ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದೊಂದೇ ರೀಸನ್ಗೆ, ಬೇರೆ ಇನ್ನೇನು ರೀಸನ್ ಅಲ್ಲ. ಅವ್ರ ಮನೆ ಹೆಣ್ಮಕ್ಳಾದ್ರೆ ಅವ್ರು ಬಿಡ್ತಾ ಇದ್ರ ಸರ್. 27 ವರ್ಷ ಹುಡುಗಿಗೆ, 4 ವರ್ಷ ಮಗು ಇರೋದು. ಆ ಮಗು ಏನ್ ಮಾಡ್ತಾನೆ ಈಗ? ಸ್ಲಿಪ್ ಆಗಿ ಬಿದ್ದಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಕರೆಕ್ಟ್ ರೋಡ್ ಕರೆಕ್ಟ್ ಆಗಿರೋ ಸ್ಲಿಪ್ ಆಗಿ ಬೀಳ್ತಾ ಇದ್ರ? ಅವ್ರದ್ದು ತಪ್ಪಿದೆ ಹೆಲ್ಮೆಟ್ ಹಾಕೊಳ್ದೇ ಇರೋದು. ಬಟ್ ರೋಡ್ ಸ್ಲಿಪ್ ಆಗ ಕಾರಣ ಏನು? ಕಾರಣ ಯಾರು ಇರ್ಬೋದು ಹೇಳಿ? ಒಬ್ರು ಇವಾಗ ಇಲ್ಲಿರೋ MLA ಒಬ್ರು ಬಂದಿಲ್ಲ. ಇಲ್ಲಿ ಯಾರು ಬಂದು ನಮ್ಗೆ ಸಜೆಷನ್ ಕೊಡ್ತಾರೆ. ಈಗ ಅಲ್ಲಿ ರೋಡ್ ಈಗ ಕಟ್ ಮಾಡಿರೋದ್ರಿಂದ ನಮ್ಗೊಂದು ಸರ್ಕಲ್ ಮತ್ತು ಕೆಲವು ಕಡೆ ಇರೋ ನ್ಯಾರೋ ರೋಡ್ ಅಲ್ಲೇನೆ ರೋಡ್ ಕಟ್ ಮಾಡಿರೋದ್ರಿಂದ ನಮ್ಗೆ ರೋಡ್ ಸರಿಯಾಗಿಲ್ಲ. ಈಗ ರೋಡ್ ಒಂದು ಮಾಡಿಕೊಟ್ಟ ಅಂದ್ರೆ ಸ್ವಲ್ಪ ಅಗಲವಾಗಿ, ಅದಲ್ಲದೆ ಇಲ್ಲಿ ಫುಟ್ಪಾತ್ ಅಲ್ಲೆಲ್ಲ ಇದಾಕಿದ್ದಾರೆ ಗಾಡಿಗಳು. ಇದು ಇವತ್ತು ಅದೇ ರೋಡ್ಗೋಸ್ಕರನೇ, ರೋಡ್ ಇಂದ ನಿನ್ನೆ ಆಕ್ಸಿಡೆಂಟ್ ಆಗಿರೋದು. ನಮ್ಮ ರೋಡ್ ಸರಿ ಇಲ್ಲದೆ ಇರೋದಕ್ಕೆ ನಮ್ಮ ಏನು ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಜನರು ತುಂಬಾ ಸರಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು ರೆಸ್ಪಾನ್ಸ್ ತಗೊಂಡಿಲ್ಲ. ನಿನ್ನೆ ಏನಾಗಿ ಯಮರೂಪಿ ಗುಂಡಿಗೆ ಮೇಧ ಅಪಘಾತದಲ್ಲಿ ಮೃತಪಟ್ಟರು ಅನ್ನುವಂತ ವಿಚಾರ ಎರಡನೇ ದಿನದ ಪ್ರತಿಭಟನೆ ಮುಂದುವರೆದಿದೆ. ಮೇಧ ಸಾವನ್ನಪ್ಪಿದ್ದಕ್ಕೆ ನಿರ್ಲಕ್ಷ್ಯದ ಕಾರಣ ಅನ್ನೋದು. ಮೇಧ ಸಾವು ಖಂಡಿಸಿ ಎರಡನೇ ದಿನವೂ ಪ್ರತಿಭಟನೆ. ಅನಂತನಗರದಲ್ಲಿ ವಾಹನದಿಂದ ಬಿದ್ದು ಮೇಧ ಮೃತಪಟ್ಟಿದ್ರು. ಹೆಬ್ಬಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಇದು. ಗುಂಡಿ ಬಿದ್ದ ರಸ್ತೆಯಿಂದ ಅಪಘಾತವಾಗಿದೆ. ಮೇಧ ಸಾವಿಗೆ ನ್ಯಾಯ ಬೇಕು ಅಂತೇಳಿ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. 500ಕ್ಕೂ ಹೆಚ್ಚು ಜನರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಮರೂಪಿ ಗುಂಡಿಗೆ ಮೇಧ ಸಾವು ಪ್ರಕರಣ ಇದು. ಮೇಧ ಸಾವನ್ನ ಖಂಡಿಸಿ ಎರಡನೇ ದಿನದ ಪ್ರತಿಭಟನೆ. ಸುಮಾರು 500ಕ್ಕೂ ಹೆಚ್ಚು ಜನ ಪ್ರತಿಭಟನೆಯಲ್ಲಿದ್ದಾರೆ. ಅನಂತನಗರದಲ್ಲಿ ವಾಹನದಿಂದ ಬಿದ್ದು ಮೇಧ ಮೃತಪಟ್ಟಿದ್ರು. ಯಾಕೆ ಅಪಘಾತ ಆಯಿತು ಅಂತೇಳಿ ಕೇಳಿದಾಗ ಅಲ್ಲಿ ಗುಂಡಿ ಬಿದ್ದಿತ್ತು ರಸ್ತೆ. ಗುಂಡಿಯನ್ನು ತಪ್ಪಿಸೋದಕ್ಕೆ ಹೋದಾಗ ಈ ದುರಂತ ಸಂಭವಿಸಿದೆ ಅನ್ನೋದು ಇವರೆಲ್ಲರ ಆರೋಪ. ಹೀಗಾಗಿ ಮೇಧ ಸಾವಿಗೆ ನ್ಯಾಯ ಬೇಕು ಅಂತೇಳಿ ಆಗ್ರಹಿಸಿ 500ಕ್ಕೂ ಹೆಚ್ಚು ಜನ ಪ್ರತಿಭಟನೆ ಮಾಡುತ್ತಿದ್ದಾರೆ. ಅಷ್ಟೇ ಕೆಲಸ ಮಾಡಕ್ಕೆ ಅನುಮತಿ ನೀಡಿದ್ದಾರೆ. ಎಷ್ಟು ಟೈಮ್ ಆಗುತ್ತೆ ಮೇಡಮ್?
ವರ್ಷದಿಂದ ನಡೀತಾ ಇರೋದು. ಈ ವರ್ಷದಲ್ಲೇನೆ ಇದು 4ನೇ ಸಲ ರೋಡ್ ರಿಪೇರಿ ಮಾಡ್ತಾ ಇರೋದು. ತುಂಬಾ ಪ್ರಾಬ್ಲಮ್ ಆಗಿದೆ ಸರ್. ವಯಸ್ಸಾಗಿರೋರಂತೂ ಓಡಾಡಕ್ ಆಗಲ್ಲ ರೋಡಲ್ಲಿ. ಇದು ಬಂದ್ ಮಾಡ್ಕೊಡ್ತೀನಿ ಅಂತಾರೆ, ಯಾರು ಒಬ್ರು ಬರಲ್ಲ. ಅವ್ರಿಗೆ ಓಟ್ ಬೇಕು ಅಂದಾಗ ಮಾತ್ರ ಬರ್ತಾರೆ, ಬೇರೆ ಟೈಮಲ್ಲಿ ಬರೋದೇ ಇಲ್ಲ. ಇದೊಂದೇ ಏರಿಯಾ ಇಲ್ಲ ಸರ್, ಹೋಲ್ ಅನಂತ್ ನಗರ್ ಅಲ್ಲಿ ರೋಡೇ ಸರಿ ಇಲ್ಲ. ನಾವು ಬೇರೆ ಏನು ಕೇಳ್ತಾ ಇಲ್ಲ, ಬೇಸಿಕ್ ನೀಡ್ಸ್, ಒಂದು ಟ್ರಾಫಿಕ್ ಸಿಗ್ನಲ್, ಒಬ್ರು ಪೊಲೀಸ್ ಅವರು, ರೋಡ್ ಪ್ರಾಪರ್ ಆಗಿದ್ರೆ ಅಷ್ಟೇ ಸಾಕು ಸರ್. ಬೇರೆ ಏನು ನಾವು ಕೇಳ್ತಾ ಇಲ್ಲ. ಪ್ರೊಟೆಸ್ಟ್ ಮಾಡ್ತಾ ಇರೋದು ಅದೊಂದೇ ರೀಸನ್ಗೆ, ಬೇರೆ ಇನ್ನೇನು ರೀಸನ್ ಅಲ್ಲ. ಅವ್ರ ಮನೆ ಹೆಣ್ಮಕ್ಳಾದ್ರೆ ಅವ್ರು ಬಿಡ್ತಾ ಇದ್ರ ಸರ್. 27 ವರ್ಷ ಹುಡುಗಿಗೆ, 4 ವರ್ಷ ಮಗು ಇರೋದು. ಆ ಮಗು ಏನ್ ಮಾಡ್ತಾನೆ ಈಗ? ಸ್ಲಿಪ್ ಆಗಿ ಬಿದ್ದಿದ್ದಾರೆ ಅಂತ ಎಲ್ಲರೂ ಹೇಳ್ತಾರೆ. ಕರೆಕ್ಟ್ ರೋಡ್ ಕರೆಕ್ಟ್ ಆಗಿರೋ ಸ್ಲಿಪ್ ಆಗಿ ಬೀಳ್ತಾ ಇದ್ರ? ಅವ್ರದ್ದು ತಪ್ಪಿದೆ ಹೆಲ್ಮೆಟ್ ಹಾಕೊಳ್ದೇ ಇರೋದು. ಬಟ್ ರೋಡ್ ಸ್ಲಿಪ್ ಆಗ ಕಾರಣ ಏನು? ಕಾರಣ ಯಾರು ಇರ್ಬೋದು ಹೇಳಿ? ಒಬ್ರು ಇವಾಗ ಇಲ್ಲಿರೋ MLA ಒಬ್ರು ಬಂದಿಲ್ಲ. ಇಲ್ಲಿ ಯಾರು ಬಂದು ನಮ್ಗೆ ಸಜೆಷನ್ ಕೊಡ್ತಾರೆ? ಈಗ ಅಲ್ಲಿ ರೋಡ್ ಈಗ ಕಟ್ ಮಾಡಿರೋದ್ರಿಂದ ನಮ್ಗೊಂದು ಸರ್ಕಲ್ ಮತ್ತು ಕೆಲವು ಕಡೆ ಇರೋ ನ್ಯಾರೋ ರೋಡ್ ಅಲ್ಲೇನೆ ರೋಡ್ ಕಟ್ ಮಾಡಿರೋದ್ರಿಂದ ನಮ್ಗೆ ರೋಡ್ ಸರಿಯಾಗಿಲ್ಲ. ಈಗ ರೋಡ್ ಒಂದು ಮಾಡಿಕೊಟ್ಟ ಅಂದ್ರೆ ಸ್ವಲ್ಪ ಅಗಲವಾಗಿ, ಅದಲ್ಲದೆ ಇಲ್ಲಿ ಫುಟ್ಪಾತ್ ಅಲ್ಲೆಲ್ಲ ಇದಾಕಿದ್ದಾರೆ ಗಾಡಿಗಳು. ಇದು ಇವತ್ತು ಅದೇ ರೋಡ್ಗೋಸ್ಕರನೇ, ರೋಡ್ ಇಂದ ನಿನ್ನೆ ಆಕ್ಸಿಡೆಂಟ್ ಆಗಿರೋದು. ನಮ್ಮ ರೋಡ್ ಸರಿ ಇಲ್ಲದೆ ಇರೋದಕ್ಕೆ ನಮ್ಮ ಏನು ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಜನರು ತುಂಬಾ ಸರಿ ಅವರು ಕಂಪ್ಲೇಂಟ್ ಮಾಡಿದ್ದಾರೆ. ಯಾರು ರೆಸ್ಪಾನ್ಸ್ ತಗೊಂಡಿಲ್ಲ. ನಿನ್ನೆ ಏನಾಗಿ